ಆಲ್ ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತೊಂದು ಒಣಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಅದಕ್ಕೆ ಅಂತಂದ್ಬಿಟ್ಟು ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ನಾನು ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ತುಂಬ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನೊಂದು ಬಾಣಲಿ ತೊಗೊಂಡು ಇದರಲ್ಲಿ ನೋಡಿ ಡ್ರೈ ಏನೂ ಹಾಕೋತಾ ಇಲ್ಲ. ಇದಕ್ಕೆ ಫಸ್ಟ್ ಖಾಲಿ ಬಾಣಲಿಗೆ ನಾನು ಒಣಮೆಣ್ಸಿಕಾಯಿಗಳನ್ನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತೀನಿ. ಲೋ ಫ್ಲೇಮಲ್ಲಿ ಇದನ್ನು ನಾವು ನಿಧಾನಕ್ಕೆ ಉರಿಬೇಕು ಅಂದರೆ ಕೆಂಪಗಾಗಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಸೀದಿಸ್ಬೇಡಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿರಿ, ಘಮ್ ಅನ್ಬೇಕು ಎಲ್ಲ ಪೂರ್ತಿ ಒಣಮೆಣ್ಸಿನ್ಕಾಯಿ, ಆ ರೀತಿ ಉರಿರಿ. ನೋಡಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಬಾಣಲಿನ ತೆಗಿತೀನಿ, ತೆಗೆದು ಪಕ್ಕಕ್ಕೆ ಇಟ್ಕೋತೀನಿ. ಆರೋವರೆಗೂ ಬಿಟ್ಟು ನಾನು ನೆಕ್ಸ್ಟ್ ಇದು ಒಣಮೆಣ್ಸಿಕಾಯಿಗಳನ್ನ ಹಾಕ್ಕೊಂಡು ಒಂದು 15 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೆಕ್ಸ್ಟು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ನಾನು 1 ಗೆಡ್ಡೆ ತೊಗೊಂಡಿದ್ದೆ, ಪೂರ್ತಿ ಹಾಕ್ಕೊಂಡಿದ್ದೀನಿ. ಒಂದು 10-15 ಕಾಳು ಮೆಣಸು, ಜೀರಿಗೆ 1 ಸ್ಪೂನು, ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು 1 ಕಪ್ ಫುಲ್ ಹಾಕ್ಕೊಂಡು ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿಲಿ ಸಣ್ಣಕ್ಕೆ ರುಬ್ಕೊಂಬಂದರೆ ನೋಡಿ ನಮ್ಮ ಒಣಮೆಣಸಿನ ಖಾರ ಸೂಪರ್ ಟೇಸ್ಟಿ ಸ್ಪೈಸಿ ರೆಡಿಯಾಗಿರುತ್ತೆ. ಮುಂಚೆ ಎಲ್ಲ ಒಂದು ಗಾದೆ ಇತ್ತು, ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ. ಆದರೆ ನಮ್ಮ ಈಗಿನ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ, ಅವರಿಗೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಏನಿದ್ರು ಅಷ್ಟೇ. ಅದಕ್ಕೆ ಅಂತ ನೋಡಿ ಈ ರೀತಿ ಖಾರ ಮಾಡಿ ಇಟ್ಕೊಂಬಿಟ್ಟು ಟೆಂಪ್ರೇಚರಲ್ಲಾದರೆ ಒಂದು 5 ದಿನ ಇಟ್ಕೊಬೋದು. ಫ್ರಿಡ್ಜ್ನಲ್ಲಿಡೋ ಆಗಿದ್ರೆ ಒಂದು 15 ದಿನ ಇಡ್ಬೋದು. ಇದನ್ನು ನಾವು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಉಪ್ಸಾ ರೆಸಿಪಿ ಕೂಡ ಈ ಖಾರ ಬಳಸ್ಕೊಂಡೇ ಮಾಡೋದು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.